ಕಾಂಗ್ರೆಸ್ ಒಳಗಡೆ ಕರಪ್ಷನ್ ಕಾಳಗ. ಬಿಆರ್ ಪಾಟೀಲ್ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಬಿಆರ್ ಪಾಟೀಲ್ ಹೇಳಿಕೆಯನ್ನ ಖಂಡಿಸಿದ್ದಾರೆ ಡಿಸಿಎಂ. ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವರನ್ನೇ ಕರೆಸಿ ಕೇಳುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟರು. ನಾನು ಯಾವ ಕಾರಣಕ್ಕೂ ಒಪ್ಪುದಿಲ್ಲ. ಅವರು ಮಾತಾಡಿದ ಏನ್ ಮಾತಾಡಿದ್ದಾರೋ ಅನ್ನೋದು ನನಗಿನ್ನ ಅರ್ಥ ಆಗಿಲ್ಲ. ಚೀಫ್ ಮಿನಿಸ್ಟರ್ ಗಮನಕ್ಕೆ ಅದಾಗಲೇ ಬಂದಿದೆ. ಚೀಫ್ ಮಿನಿಸ್ಟರ್ ಅದಕ್ಕೆ ಏನು ಬೇಕು ಕ್ರಮ ತೆಗೆದುಕೊಂಡು ಮಾಡ್ತೀವಿ. ಟ್ರಾನ್ಸ್ಪರೆಂಟ್ ಆಗಿ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ದುಡ್ಡು ಕೊಡಕ್ ಸಾಧ್ಯ? ಡಿಸಿಷನ್ ಯಾರು ತಗೊಳ್ಳೋರು? ಪಂಚಾಯತಿಯವರು ತಗೊಳ್ತಾರೆ, ಲೋಕಲ್ ಬಾಡೀಸ್ ಅವರು ತಗೊಳ್ತಾರೆ. ಯಾವ ಸರ್ಕಾರದ ಮಂತ್ರಿ ಹತ್ತಕ್ಕೆ ಈ 1.5 ಲಕ್ಷ ಕೊಡುವಂತ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ? ಸೊ ಯಾವ ಉದ್ದೇಶದಿಂದ ಮಾತಾಡಿದಾರೋ ಅದು ಸರಿ ಇಲ್ಲ. ನಾನು ಖಂಡಿಸ್ತೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ, ಇದು ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ. ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ. ಕಾಂಗ್ರೆಸ್ ಒಳಗಡೆ ಈಗ ಹೆಂಗಾಗಿದೆ ಅಂದ್ರೆ ಇಂಗು ತಿಂದ ಮಂಗ ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್. ಬಿಜೆಪಿಗೆ ಆರೋಪ ಮಾಡ್ತಾ ಇದ್ರು 40%. ಈಗೇನ್ ಕತೆ ಒಂದೊಂದಂಗೆ ಬಯಲಾಗ್ತಾ ಇದೆ. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಪ್ಪ ಈಗೇನೀಗ ಹೌದು ನಾನು ಕೊಟ್ಟಿದ್ದು ನಿಜ, ನನ್ನ ಆಡಿಯೋ ನಿಜ ಅಂತ ಹೇಳ್ತಾ ಇದ್ದಾರೆ ಈಗ ಬಿಆರ್ ಪಾಟೀಲ್. ದುಡ್ಡು ಕೊಟ್ಟವರಿಗಷ್ಟೇ ವಸತಿ ಯೋಜನೆ ಅಡಿ ಮನೆ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಮತ್ತೊಂದು ಸಾಕ್ಷ್ಯ ಇದೆ. ವಸತಿ ಯೋಜನೆ ಅಡಿ ಬಂದಂತಹ ಮನೆಗಳಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡದಿದ್ರೆ ಬೇರೆ ಪಂಚಾಯತಿ ಮನೆ ವರ್ಗಾವಣೆ ಮಾಡ್ತೀವಿ. ಹಿಂಗೆ ನೋಡಿ, ಹಣ ಕೊಟ್ರೆ ಮನೆ, ಇಲ್ಲ ಅಂದ್ರೆ ಬೇರೆ ಪಂಚಾಯತಿ. ರಿಪಬ್ಲಿಕ್ ಕನ್ನಡದಲ್ಲಿ ಮನೆ ಸಿಗದ ಮಹಿಳೆಯರ ನೋವಿನ ನುಡಿ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಮನೆ ಹಂಚಿಕೆಯಲ್ಲಿ ಭಾರಿ ಅಕ್ರಮ. ಫರಹತಾಬಾದ್ ಕರಜಗಿ ಗ್ರಾಮ ಪಂಚಾಯತ್ಗೆ 350 ಮನೆ ಹಂಚಿಕೆ. ಕಿರಣಗಿ 100, ಮಲ್ಲಾಬಾದ್ 150, ಆತನೂರು 100 ಮನೆ ಹಂಚಿಕೆ ಏಕಾಏಕಿ ಪಂಚಾಯತಿಗೆ. ಯಾಕೆ? ದುಡ್ಡು ಕೊಡ್ಲಿಲ್ಲ. ದುಡ್ಡು ಕೊಟ್ರೆ ಮಾತ್ರ ನೇರವಾಗಿ ಮನೆ, ಇಲ್ಲಾಂದ್ರೆ ಪಂಚಾಯತಿಗೆ ಹಾಕ್ತೀವಿ. ಹೋಗಿ ಅಲ್ದಾಡಿ ಬೇರೆ ಪಂಚಾಯತಿ ಶಿಫ್ಟ್ ಮಾಡ್ತಾರೆ. ಪ್ರತಿಯೊಬ್ಬರಿಂದ 25,000 to 30,000 ಹಣಕ್ಕಾಗಿ ಬೇಡಿಕೆ ಇಡ್ತಾರೆ. ಹಣ ಕೊಡದಿದ್ರೆ 200 ಮನೆಗಳು ಬೇರೆ ಪಂಚಾಯತಿಗೆ ಹಸ್ತಾಂತರ ಮಾಡ್ತಾರೆ. ಎಲ್ಲಿಂದ ಕೊಡ್ತಾರೆ? 20,000 30,000 ದುಡ್ಡಿದ್ರೆ ಅವ್ರ ಹತ್ರ 20,000 30,000 ನೀವು ಕೇಳಿದ ಕೂಡಲೇ ತೆಗೆದುಕೊಡಕ್ಕೆ ಅವ್ರ ಹತ್ರ ಹಣ ಇದ್ದಿದ್ರೆ ಅವ್ರು ಯಾಕೊಂದು ಚಿಕ್ಕ ಜನತಾ ಮನೆಗೆ ಬಂದು ಬೇಡಿಕೆ ಇಡ್ತಾ ಇದ್ರು? ನೋಡಿ ಸರ್ಕಾರಿ ಯೋಜನೆಗಳನ್ನ ಯಾವ ರೀತಿ ಯಾವ ತರ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರತಿನಿಧಿಯಲ್ಲಿ ಮಾತಾಡ್ತಿದ್ದಾರೆ ಜನ, ಅಲ್ಲಿ ಮಹಿಳೆಯರಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನುವಂತ ಶಾಸಕ ಬಿಆರ್ ಪಾಟೀಲ್ ಅವರ ಆಡಿಯೋ ಹೊರಬಂದ ಬಳಿಕ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕ ಬಿಆರ್ ಪಾಟೀಲ್ ಅವರು ಆಳಂದ್ ಮತ್ತೆ ಅಫ್ಜಲ್ಪುರದಲ್ಲಿ ದುಡ್ಡು ಕೊಟ್ಟರೆ ಮನೆ ಸಿಗುತ್ತೆ ಅನ್ನುವಂತ ಒಂದು ವಿಚಾರ ಹೇಳಿರುವಂತದ್ದು. ಸದ್ಯ ನಾನೀಗ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಫರ್ತಾಬಾದ್ ಗ್ರಾಮದಲ್ಲಿ ಇರುವಂತದ್ದು. ಇಲ್ಲಿ ಫರ್ತಾಬಾದ್ ಗ್ರಾಮಕ್ಕೆ ಈ ಹಿಂದೆ 200ಕ್ಕೂ ಹೆಚ್ಚು ಮನೆಗಳು ಸ್ಯಾಂಕ್ಷನ್ ಆಗಿದ್ವು. ಆದರೆ ಇಲ್ಲಿರುವಂತಹ ಫಲಾನುಭವಿಗೆ ಆ ಮನೆಗಳನ್ನ ಹಂಚಿಕೆ ಆಗದೆ ವಾಪಸ್ ಹೋಗಿರುವಂತದ್ದು. ಸಾಕಷ್ಟು ಜನ ಮಹಿಳೆಯರಿರುವಂತದ್ದು. ಇವರೆಲ್ಲರೂ ಕೂಡ ಮನೆಗಳು ಇಲ್ದೇನೆ ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿ ಬೇರೆ ಕಡೆ ವಾಸ ಮಾಡ್ತಾ ಇರುವಂತದ್ದು. ಇವರೆಲ್ಲರೂ ಮನೆ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಯಾವಾಗ ಮನೆ ಸ್ಯಾಂಕ್ಷನ್ ಆಯ್ತು, ಅದಾದ ಬಳಿಕ ಮನೆ ಸಿಗುತ್ತೆ ಅನ್ನುವಂತವರಿಗೆ ಏಕಾಏಕಿಯಾಗಿ ಫರ್ತಾಬಾದ್ ಗ್ರಾಮಕ್ಕೆ ಸ್ಯಾಂಕ್ಷನ್ ಆಗಿದ್ದಂತ 200 ಮನೆಗಳು ಬೇರೆ ಗ್ರಾಮ ಪಂಚಾಯತ್ಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಅದು ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಒಂದ್ ಕಡೆ ಬಿಆರ್ ಪಾಟೀಲ್ ಅವರು ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಈಗ ನೇರವಾಗಿ ನಾನು ಆ ಫಲಾನುಭವಿಗಳು ಅಂದ್ರೆ ಮನೆ ಇಲ್ದವ್ರು ಏನಿದ್ದಾರೆ ಅವರೇ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೇನೆ. ಅಮ್ಮ, ಈಗ ನಿಮ್ಮ ಊರಿಗೆ ಎಷ್ಟು ಮನೆ ಸ್ಯಾಂಕ್ಷನ್ ಆಗಿದ್ವು? ನಿಮ್ಗೆ ಮನೆ ಇದೆನಾ ಹೇಗೆ? ನಮ್ಗ ಬೈಲ್ ಜಾಗದ ಮೇಲೆ ಲೋನ್ ಮಾಡಂದ್ರ 25,000 ರೂಪಾಯಿ ಆತ ನೋಡಮ್ಮ ಕೊಡು ಅಂದ್ರಿ. ನಮ್ ಕಡೆ ಇಲ್ದ ಬಟ್ಟಕ್ಕಾಗಿ ನಾವ್ ಕೊಟ್ಟಿಲ್ರಿ. ನಾವು ದಿನ 100 ರೂಪಾಯಿ ಕೂಲಿಗೆ ಹೋಗವ್ರಿ. ಅಷ್ಟ್ ರೊಕ್ಕ ಕೊಟ್ಟ ಮೇಲೆ ನಾವು ಏನ್ ಉಣ್ಬೇಕ್ರಿ ಅವ್ರಿಗೆ ಕೊಟ್ಟು? ನಾವೇನಾದ ಕೊಟ್ಟಿಲ್ರಿ. ಅದೇ ಬೈಲ್ ಜಾಗ ಅದಾರಿ, ಬೈಲ್ ಜಾಗದಾಗೆ ಮಾಡಿ ಉಣ್ಕೊತಿದ್ದೇವ್ರಿ. ಮನಿ ಸೋರ್ತಾವ ಹಂಗೆ ಮತ್ ಪರಿಸ್ಥಿತಿ ಇದ್ದಿದ್ ನಾವ್ ಹಂಗೆ ಗಳ್ಕೊತ ಹೊಂಟಿದ್ದೇವ್ರಿ. ಅವ್ರ ಏಸ್ ಮಂದಿ ನಂದು ವಯಸ್ಸನ ಆಯ್ತ್ರಿ, ಯಾರು ಪಂಚಾಯತಿದ ಏನೇನು ಮಾಡಿಲ್ಲ. ಪಂಚಾಯತಿದ ಇನ್ನ ನಂದೇ ತಿತ್ತಾರ. ಎಲ್ಲ ನಮ್ಗ 25,000 30,000 ತಕ ಕೇಳ್ತಾರ. 30,000 ತಕ ಕೇಳ್ತಾರ್ರಿ. ಜಾಗ ಅದಾರಿ, ನಮ್ಗ ಬೈಲ್ ಜಾಗ ಅದಾರಿ, ಮನಿ ಹಾಕ್ತೀನಿ ಅಂದ್ರೆ ನಮ್ಮಲ್ಲಿ ದುಡ್ಡು ಇಲ್ರಿ. ನಾವು ದಿನ 100 ರೂಪಾಯಿ ಕೂಲಿ ಮಾಡಿ ಉಣವ್ರಿ. ನಾವ್ ಮನಿ ಇಲ್ಲ ಜಾಗ ಇಲ್ಲ ಅಂದ್ರ
ಬಯಲು ಜಾಗ ಇದ್ದವರು ಕಟ್ಸ್ಕೋಬೇಕು, ಲೋನ್ ಕೊಡ್ತಿದ್ದೆವು. ಮತ್ತ 10,000 20,000 ಕೊಟ್ರ ನಾವ್ ಮಾಡ್ತೀವಿ, ಇಲ್ಲಕಂದ್ರೆ ಇಲ್ಲ. ಕಿರಾಯಿನೇ ಇದ್ದೀವ್ರಿ, ಕಿರಾಯಿ ಕೊಡೋದಾಗಲ್ಲ. ದುಡ್ದು ಎಷ್ಟು ದುಡ್ದು ಅನ್ಸ್ಬಿಡೋದು. 5,000 6,000 ಕಿರಾಯಿ ಅದ. ಹಿಂದಕ್ಕೆ ಪಂಚಾಯತಿ ಮನಿ ಬಂದಿವಿ. ಬಂದೀವ್ರಿ, ಬೇರೆಯವ್ರಿಗೆ ಕಳ್ಸ್ಯಾದ್ರಿ. ವಿಳಂಬ ಅಂತಂದ್ರೆ ಇವರು ವಿಫಲ ಆದ್ರು, ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ಲಿಕ್ಕೆ ಬಹಳ ಲೇಟ್ ಆಗಿ ವಿಫಲರಾದ್ರು ಅಂತ ಹೇಳ್ಬಿಟ್ಟು ಅದು ವಿಳಂಬ ಆಯ್ತು. ಅದ್ರಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ಲಂಚದ ಒಂದು ಹಣದ ಒಂದು ಆಮಿಷಕ್ಕೆ ವಡ್ಡಿ ಏನಾಗ್ಯದ ಅಂತಂದ್ರೆ ಇದು ಪ್ರಾಬ್ಲಮ್ ಆಗ್ಯದ. ಯಾಕಂದ್ರೆ ಒಂದ್ ಮನೆಗೆ 33,000 ಅಂತಂದ್ರೆ ಪಾಪ ಈಗ ಹೆಣ್ಮಕ್ಳೆಲ್ಲ ಎಲ್ಲಿ ಕೊಡ್ಬೇಕು? ಯಾಕಂದ್ರೆ ಬಡವರು ಇದಾರೆ, ಒಂದ್ ದಿನಕ್ಕೆ ಹೋದ್ರಂತ 200 ರೂಪಾಯಿ ಕೂಲಿ ಇದೆ. ಇವರು 30,000 20,000 ಮನೆ ದುಡ್ಡು ಎಲ್ಲಿ ಕೊಡಕ್ಕಾಗ್ತದೆ? ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನೋಂಥದಕ್ಕೆ ಮತ್ತೊಂದು ಪೂರಕ ಸಾಕ್ಷಿಯಾಗಿರುವಂತದ್ದು. ಸಾಕಷ್ಟು ಜನ ಫರ್ತಾಬಾದ್ ಗ್ರಾಮದಲ್ಲಿರುವಂತಹ ಸಾಕಷ್ಟು ಜನರು ಇವತ್ತು ಕೂಡ ಮನೆ ಇಲ್ಲದೇನೆ ಪರದಾಟ ನಡೆಸಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಾಂಗ್ರೆಸ್ ಒಳಗಡೆ ಕರಪ್ಷನ್ ಕಾಳಗ. ಬಿಆರ್ ಪಾಟೀಲ್ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಬಿಆರ್ ಪಾಟೀಲ್ ಹೇಳಿಕೆಯನ್ನ ಖಂಡಿಸಿದ್ದಾರೆ ಡಿಸಿಎಂ. ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವರನ್ನೇ ಕರೆಸಿ ಕೇಳುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನಾನು ಯಾವ ಕಾರಣಕ್ಕೂ ಒಪ್ಪುದಿಲ್ಲ. ಅವರು ಮಾತಾಡಿದ್ರೆ ಏನ್ ಮಾತಾಡಿದ್ದಾರೋ ಅನ್ನೋದು ನನಗಿನ್ನ ಅರ್ಥ ಆಗಿಲ್ಲ. ಚೀಫ್ ಮಿನಿಸ್ಟರ್ ಗಮನಕ್ಕೆ ಅದಾಗಲೇ ಬಂದಿದೆ. ಚೀಫ್ ಮಿನಿಸ್ಟರ್ ಅದಕ್ಕೆ ಏನ್ ಬೇಕು ಕ್ರಮ ತೆಗೆದು ಮಾಡ್ತೀವಿ. ಟ್ರಾನ್ಸ್ಪರೆಂಟ್ ಆಗಿ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ದುಡ್ಡು ಕೊಡಕ್ ಸಾಧ್ಯ? ಡಿಸಿಷನ್ ಯಾರು ತಗೊಳ್ಳೋರು? ಪಂಚಾಯತಿಯವರು ತಗೊಳ್ತಾರೆ, ಲೋಕಲ್ ಬಾಡೀಸ್ ಅವರು ತಗೊಳ್ತಾರೆ. ಯಾವ ಸರ್ಕಾರದ ಮಂತ್ರಿ ಹತ್ರಕ್ಕೆ ಈ 1.5 ಲಕ್ಷ ಕೊಡುವಂತ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ? ಸೊ ಯಾವ ಉದ್ದೇಶದಿಂದ ಮಾತಾಡಿದಾರೋ ಅದು ಸರಿ ಇಲ್ಲ. ನಾನು ಖಂಡಿಸ್ತೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ, ಇದು ಈ ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ. ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ. ಕಾಂಗ್ರೆಸ್ ಒಳಗಡೆ ಈಗ ಹೆಂಗಾಗಿದೆ ಅಂದ್ರೆ ಇಂಗು ತಿಂದ ಮಂಗ ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್. ಬಿಜೆಪಿಗೆ ಆರೋಪ ಮಾಡ್ತಾ ಇದ್ರು 40%. ಈಗ ಏನ್ ಕತೆ ಒಂದೊಂದಂಗೆ ಬಯಲಾಗ್ತಾ ಇದೆ. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಪ್ಪ, ಈಗೇನೀಗ ಹೌದು ನಾನು ಕೊಟ್ಟಿದ್ದ ನಿಜ, ನನ್ನ ಆಡಿಯೋ ನಿಜ ಅಂತ ಹೇಳ್ತಾ ಇದ್ದಾರೆ ಈಗ ಬಿಆರ್ ಪಾಟೀಲ್. ದುಡ್ಡು ಕೊಟ್ಟವರಿಗಷ್ಟೇ ವಸತಿ ಯೋಜನೆ ಅಡಿ ಮನೆ. ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಮತ್ತೊಂದು ಸಾಕ್ಷ್ಯ. ವಸತಿ ಯೋಜನೆ ಅಡಿ ಬಂದಂತಹ ಮನೆಗಳಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡದಿದ್ರೆ ಬೇರೆ ಪಂಚಾಯತಿ ಮನೆ ವರ್ಗಾವಣೆ ಮಾಡ್ತೀವಿ. ಹಿಂಗೆ ನೋಡಿ, ಹಣ ಕೊಟ್ರೆ ಮನೆ, ಇಲ್ಲ ಅಂದ್ರೆ ಬೇರೆ ಪಂಚಾಯತಿ. ರಿಪಬ್ಲಿಕ್ ಕನ್ನಡದಲ್ಲಿ ಮನೆ ಸಿಗದ ಮಹಿಳೆಯರ ನೋವಿನ ನುಡಿ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಮನೆ ಹಂಚಿಕೆಯಲ್ಲಿ ಭಾರಿ ಅಕ್ರಮ. ಫರಹತಾಬಾದ್ ಕರಜಗಿ ಗ್ರಾಮ ಪಂಚಾಯತ್ಗೆ 350 ಮನೆ ಹಂಚಿಕೆ. ಕಿರಣಗಿ 100, ಮಲ್ಲಾಬಾದ್ 150, ಆತನೂರು 100 ಮನೆ ಹಂಚಿಕೆ ಏಕಾಏಕಿ ಪಂಚಾಯತಿಗೆ. ಯಾಕೆ? ದುಡ್ಡು ಕೊಡ್ಲಿಲ್ಲ. ದುಡ್ಡು ಕೊಟ್ರೆ ಮಾತ್ರ ನೇರವಾಗಿ ಮನೆ, ಇಲ್ಲಾಂದ್ರೆ ಪಂಚಾಯತಿಗೆ ಹಾಕ್ತೀವಿ. ಹೋಗಿ ಅಲ್ದಾಡಿ ಬೇರೆ ಪಂಚಾಯತಿ ಶಿಫ್ಟ್ ಮಾಡ್ತಾರೆ. ಪ್ರತಿಯೊಬ್ಬರಿಂದ 25,000 ರಿಂದ 30,000 ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಹಣ ಕೊಡದಿದ್ರೆ 200 ಮನೆಗಳು ಬೇರೆ ಪಂಚಾಯತಿಗೆ ಹಸ್ತಾಂತರ ಮಾಡ್ತಾರೆ. ಎಲ್ಲಿಂದ ಕೊಡ್ತಾರೆ? 20,000 30,000 ದುಡ್ಡಿದ್ರೆ ಅವ್ರ ಹತ್ರ 20,000 30,000 ನೀವು ಕೇಳಿದ ಕೂಡಲೇ ತೆಗೆದು ಕೊಡೋಕೆ ಅವ್ರ ಹತ್ರ ಹಣ ಇದ್ದಿದ್ರೆ ಅವ್ರು ಯಾಕೊಂದು ಚಿಕ್ಕ ಜನತಾ ಮನೆಗೆ ಬಂದು ಬೇಡಿಕೆ ಇಡ್ತಾ ಇದ್ರು? ನೋಡಿ ಸರ್ಕಾರಿ ಯೋಜನೆಗಳನ್ನ ಯಾವ ರೀತಿ ಯಾವ ತರ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ಪ್ರತಿನಿಧಿಯಲ್ಲಿ ಮಾತಾಡಿಸಿದ್ದಾರೆ ಜನ, ಅಲ್ಲಿ ಮಹಿಳೆಯರಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನುವಂತ ಶಾಸಕ ಬಿಆರ್ ಪಾಟೀಲ್ ಅವರ ಆಡಿಯೋ ಹೊರಬಂದ ಬಳಿಕ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕ ಬಿಆರ್ ಪಾಟೀಲ್ ಅವರು ಆಳಂದ್ ಮತ್ತೆ ಅಫ್ಜಲ್ಪುರದಲ್ಲಿ ದುಡ್ಡು ಕೊಟ್ಟರೆ ಮನೆ ಸಿಗುತ್ತೆ ಅನ್ನುವಂತ ಒಂದು ವಿಚಾರ ಹೇಳಿರುವಂತದ್ದು. ಸದ್ಯ ನಾನೀಗ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಫರ್ತಾಬಾದ್ ಗ್ರಾಮದಲ್ಲಿ ಇರುವಂತದ್ದು. ಇಲ್ಲಿ ಫರ್ತಾಬಾದ್ ಗ್ರಾಮಕ್ಕೆ ಈ ಹಿಂದೆ 200ಕ್ಕೂ ಹೆಚ್ಚು ಮನೆಗಳು ಸ್ಯಾಂಕ್ಷನ್ ಆಗಿದ್ವು. ಆದ್ರೆ ಇಲ್ಲಿರುವಂತಹ ಫಲಾನುಭವಿಗೆ ಆ ಮನೆಗಳನ್ನ ಹಂಚಿಕೆ ಆಗದೆ ವಾಪಸ್ ಹೋಗಿರುವಂತದ್ದು. ಸಾಕಷ್ಟು ಜನ ಮಹಿಳೆಯರಿರುವಂತದ್ದು. ಇವರೆಲ್ಲರೂ ಕೂಡ ಮನೆಗಳು ಇಲ್ದೇನೆ ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿ ಬೇರೆ ಕಡೆ ವಾಸ ಮಾಡ್ತಾ ಇರುವಂತದ್ದು.
ಎಲ್ಲರೂ ಮನೆ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಯಾವಾಗ ಮನೆ ಶಾಂಕ್ಷನ್ ಆಯ್ತು, ಅದಾದ ಬಳಿಕ ಮನೆ ಸಿಗುತ್ತೆ ಅನ್ನುವಂತವರಿಗೆ ಏಕಾಏಕಿಯಾಗಿ ಫರ್ತಾಬಾದ್ ಗ್ರಾಮಕ್ಕೆ ಶಾಂಕ್ಷನ್ ಆಗಿದ್ದಂತ 200 ಮನೆಗಳು ಬೇರೆ ಗ್ರಾಮ ಪಂಚಾಯತ್ಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಅದು ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಒಂದ್ ಕಡೆ ಬಿ ಆರ್ ಪಾಟೀಲ್ ಅವರು ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಈಗ ನೇರವಾಗಿ ನಾನು ಆ ಫಲಾನುಭವಿಗಳು ಅಂದ್ರೆ ಮನೆ ಇಲ್ದವ್ರು ಏನಿದ್ದಾರೆ ಅವರೇ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಊರಿಗೆ ಎಷ್ಟು ಮನೆ ಶಾಂಕ್ಷನ್ ಆಗಿದ್ವು, ನಿಮ್ಗೆ ಮನೆ ಇದೆನಾ ಹೇಗೆ ಅಂತ? ನಮ್ಗ ಬೈಲ್ ಜಾಗದ ಮೇಲೆ ಲೋನ್ ಮಾಡಂದ್ರ 25,000 ರೂಪಾಯಿ ಆತ ನೋಡಮ್ಮ ಕೊಡು ಅಂದ್ರಿ. ನಮ್ ಕಡೆ ಇಲ್ದ ಬಟ್ಟಕ್ಕಾಗಿ ನಾವ್ ಕೊಟ್ಟಿಲ್ರಿ. ನಾವು ದಿನ 100 ರೂಪಾಯಿ ಕೂಲಿಗೆ ಹೋಗೋರಿ. ಅಷ್ಟ್ ರೊಕ್ಕ ಕೊಟ್ಟ ಮೇಲೆ ನಾವು ಏನ್ ಉಣ್ಬೇಕ್ರಿ ಅವ್ರಿಗೆ ಕೊಟ್ಟು? ನಾವೇನಾದ ಕೊಟ್ಟಿಲ್ರಿ. ಅದೇ ಬೈಲ್ ಜಾಗ ಅದಾರಿ, ಬೈಲ್ ಜಾಗದಾಗೆ ಮಾಡಿ ಉಣ್ಕೋತಿದ್ದೇವ್ರಿ. ಮನಿ ಸೋರ್ತಾವ ಹಂಗೆ ಮತ್ ಪರಿಸ್ಥಿತಿ ಇದ್ದಿದ್ದನ್ನ ಹಂಗೆ ಗಳ್ಕೊತ್ ಹೊಂಟಿದೇವ್ರಿ. ಅವ್ರ ಏಸ್ ಮಂದಿ ನಂದು ವಯಸ್ಸನ್ನ ಆಯ್ತ್ರಿ, ಯಾರು ಪಂಚಾಯತಿದ್ ಏನೇನು ಮಾಡಿಲ್ಲ. ಪಂಚಾಯತ್ ಇನ್ನ ನಂದೇ ತಿತ್ತಾರ ಎಲ್ಲ ನಮ್ಗ 25,000 30,000 ತಕ ಕೇಳ್ತಾರ. 30,000 ತಕ ಕೇಳ್ತಾರ್ರಿ. ಜಾಗ ಅದಾರಿ, ನಮ್ಗ ಬೈಲ್ ಜಾಗ ಅದಾರಿ, ಮನಿ ಹಾಕ್ತೀನಂದ್ರ ನಂಬಲ್ಲಿ ದುಡ್ಡು ಇಲ್ರಿ. ನಾವು ದಿನ 100 ರೂಪಾಯಿ ಕೂಲಿ ಮಾಡಿ ಉಣವ್ರಿ. ನಾವ್ ಮನಿ ಇಲ್ಲ ಜಾಗ ಇಲ್ಲ ಅಂದ್ರ ಬಯಲು ಜಾಗ ಇದ್ದವ್ರು ಕಟ್ಸ್ಕೋಬೇಕು, ಲೋನ್ ಕೊಡ್ತಿದ್ದೆವು. ಮತ್ತ 10,000 20,000 ಕೊಟ್ರ ನಾವ್ ಮಾಡ್ತೀವಿ, ಇಲ್ಲಕಂದ್ರ ಇಲ್ಲ. ಕಿರಾಯಿನೇ ಇದ್ದೀವ್ರಿ, ಕಿರಾಯಿ ಕೊಡೋದಾಗಲ್ಲ. ದುಡ್ದು ಎಷ್ಟು ದುಡ್ದು ಅಂತ ಬಿಡಬೇಕು. 5,000 6,000 ಕಿರಾಯಿ ಅದ. ಈಗ ಪಂಚಾಯತಿ ಮನಿ ಬಂದಿವ? ಹಾ ಬಂದೀವ್ರಿ, ಬೇರೆಯವ್ರಿಗೆ ಕಳ್ಸ್ಯಾದ್ರಿ. ವಿಳಂಬ ಅಂತಂದ್ರೆ ಇವರು ವಿಫಲ ಆದ್ರು, ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ಲಿಕ್ಕ ಬಹಳ ಲೇಟ್ ಆಗಿ ವಿಫಲರಾದ್ರು ಅಂತ ಹೇಳ್ಬಿಟ್ಟು ಅದು ವಿಳಂಬ ಆಯ್ತು. ಅದ್ರಲ್ಲಿ ಏನಾಗ್ತದ ಅಂತಂದ್ರ ಅಲ್ಲಿ ಲಂಚದ ಒಂದು ಹಣದ ಒಂದು ಆಮಿಷಕ್ಕೆ ವಡ್ಡಿ ಏನಾಗ್ಯದ ಅಂತಂದ್ರ ಇದು ಪ್ರಾಬ್ಲಮ್ ಆಗ್ಯದ. ಯಾಕಂದ್ರೆ ಒಂದ್ ಮನೆಗೆ 33,000 ಅಂತಂದ್ರೆ ಪಾಪ ಈಗ ಹೆಣ್ಮಕ್ಳೆಲ್ಲ ಎಲ್ಲಿ ಕೊಡ್ಬೇಕು? ಯಾಕಂದ್ರೆ ಬಡವರು ಇದಾರೆ, ಒಂದ್ ದಿನಕ್ಕೆ ಹೋದ್ರಂತ 200 ರೂಪಾಯಿ ಕೂಲಿ ಅದ. ಇವರು 30,000 20,000 ಮನೆ ದುಡ್ಡು ಎಲ್ಲಿ ಕೊಡಕ್ಕಾಗ್ತದ? ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನೋಂಥದಕ್ಕೆ ಮತ್ತೊಂದು ಪೂರಕ ಸಾಕ್ಷಿಯಾಗಿರುವಂತದ್ದು. ಸಾಕಷ್ಟು ಜನ ಫರ್ತಾಬಾದ್ ಗ್ರಾಮದಲ್ಲಿರುವಂತಹ ಸಾಕಷ್ಟು ಜನರು ಇವತ್ತು ಕೂಡ ಮನೆ ಇಲ್ಲದೇನೆ ಪರದಾಟ ನಡೆಸಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.